ಇದನ್ನು ಹೇಳೋರು ಯಾರು? ಆರೋಗ್ಯಕರು ಯಾರಿಗೂ ಅವರಿಗೆ ಗೊತ್ತಿಲ್ಲದೆ ಮಾಹಿತಿಗಳಿಲ್ಲದೆ ಮಾತಾಡ್ತಾರೆ. ಸ್ಪೆಸಿಫಿಕ್ ಆಗಿ ಹೇಳಿ ಇಂಥವ್ರು ಟ್ಯಾಪ್ ಮಾಡಿದ್ದೀರಾ ಅಂತ ನೀವು ಅವ್ರಿಗೆ ಗೊತ್ತಿರಬೇಕಲ್ವ. ಸುಮ್ಮನೆ ಒಂದು ಏನೋ ಗಾಳಿನಲ್ಲಿ ಗುಂಡು ಹೊಡೆದ್ಬಿಟ್ರೆ ಏನು ಲೆಕ್ಕ ಅದು? ಅವರು ಸ್ಪೆಸಿಫಿಕ್ ಆಗಿ ಇಂಥವ್ರು ಫೋನ್ ಟ್ಯಾಪ್ ಮಾಡಿದ್ದೀರಾ ನೀವು ಅಂಥ ಮಾಹಿತಿ ಇದ್ದರೆ ಹೇಳಿ. ಸುಮ್ಮನೆ ಒಂದು ಪಾಸಿಂಗ್ ರೆಫರೆನ್ಸ್ ಥರ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾವ ಫೋನ್ ಟ್ಯಾಪಿಂಗು ಕೂಡ ನಡೀತಾ ಇಲ್ಲ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದೆ. ಈಗ ನೀವು ಮತ್ತೆ ಮಹದೇವಪ್ಪ ಅವ್ರ ಹತ್ರ ಚರ್ಚೆ ಮಾಡಿದ್ದೀರಾ ಸರ್? ಯಾವಾಗಿಂದ ಸಾಲ ಹೆಚ್ಚಾಗಿದೆ, ಸಾಲ ರಾಮಯ್ಯ ಅಂತ ಅಶೋಕ್ ಅವರು ಇವತ್ತು ಎಕ್ಸ್ ಖಾತೆಯಲ್ಲಿ ಬರಲಾಗಿದೆ. ಸಾಲದ ಅದಕ್ಕೊಂದು ಇತಿಮಿತಿ ಇದೆ. 25% ಒಳಗಡೆ ಇರಬೇಕು ಅಂತಕ್ಕಂಥ ನಿಯಮ ಏನಿದೆ ಅದರೊಳಗಡೆನೇ ಇದೆ. ಹೆಚ್ಚು ಅಂತಂದರೆ ಈಗ ನಮ್ಮ ಸಾಲದ ಅಬ್ಸಲ್ಯೂಟ್ ನಂಬರ್ಸ್ ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಕನಿಷ್ಠ ಅಟ್ಲೀಸ್ಟ್ ನಾವು ದಕ್ಷಿಣ ಭಾರತದ ಲೆಕ್ಕ ತೊಗೊಂಡ್ರು ನಾವೇ ಕಡಿಮೆ ಇದ್ದೇವೆ. ಅವ್ರು ನಮಗಿನ್ನ ಜಾಸ್ತಿ ಇರೋರು ಎಲ್ಲರೂ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 9.5 ಕೋಟಿ ಹತ್ತಿರ ಅವರು ತೊಗೊಂಡಿದ್ದಾರೆ. ಹಾಗೆ ಬೇರೆ ಬೇರೆ ರಾಜ್ಯದವರು ಕೂಡ ತೊಗೊಂಡಿರ್ತಾರೆ. ಆದರೂ ನಾವು ವಿದಿನ್ ಅವರ್ ಫೈನಾನ್ಷಿಯಲ್ ಡಿಸಿಪ್ಲಿನಲ್ಲಿ ಇದ್ದೇವೆ. ಇನ್ನೊಂದು ಫೋನ್ ಟ್ಯಾಪಿಂಗ್ ವಿಚಾರವಾಗಿ ಸರ್ ಮತ್ತೆ ಒಂದು ಪತ್ರ ಬರೆದಿದ್ದಾರೆ. ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಗೊಂದಲಗಳನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ಒಟ್ಟಾಗಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಪತ್ರ ಬರೆದಿದ್ದಾರೆ. ಇಲ್ಲ, ಮೊದಲಿಂದನೂ ಆ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ. ದಕ್ಷಿಣ ಭಾರತ ದಕ್ಷಿಣ ರಾಜ್ಯಗಳಿಗೆ ಆರ್ಥಿಕವಾಗಿ ಅನ್ಯಾಯ ಆಗ್ತಾ ಇದೆ. GST ಶೇರ್ ಸರಿಯಾಗಿ ಕೊಡ್ತಾ ಇಲ್ಲ. ಆಮೇಲೆ ನಮಗೆ ಪ್ರಾಜೆಕ್ಟ್ಸ್ಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಉತ್ತರ ಭಾರತದಲ್ಲಿ ಹಾಕ್ತಾರೆ ಅಂತ ಇದು ಒಂದು ದೊಡ್ಡ ಕೂಗಿದೆ. ದಕ್ಷಿಣ ಭಾರತದಲ್ಲಿ ಭಾಳ ದೊಡ್ಡ ಕೂಗಿದೆ. ಅದಕ್ಕಾಗಿ ಅವರೆಲ್ಲರೂ ಒಂದು ಕಲೆಕ್ಟಿವ್ ಎಫರ್ಟ್ಸ್ ಮಾಡಿ ಕೇಂದ್ರಕ್ಕೆ ಕನ್ವಿನ್ಸ್ ಮಾಡಿ ನಮಗೂ ಹೆಚ್ಚಿನ ಹಣ ಕೊಡಿ. ನಮ್ಮ ರಾಜ್ಯದಲ್ಲಿ ಏನು ಕಲೆಕ್ಟ್ ಮಾಡ್ತಾ ಇದ್ದೀವಿ, GST ಕಲೆಕ್ಟ್ ಮಾಡ್ತಾ ಇದ್ದೀರಿ, ಈಗ ಸೆಕೆಂಡ್ ಹೈಯೆಸ್ಟ್ GST ನಾವು ಕೊಡ್ತಾ ಇದ್ವಿ, ನಮಗೆ ಲೆಜಿಟಿಮೇಟ್ ಆಗಿ ಬರುವಂಥ ಶೇರ್ ಕೊಡಿ ಅಂತ ಅದು ಬೇಡಿಕೆ ಇದ್ದೇ ಇದೆ. ಅದರಲ್ಲಿ ಬಹುಶಃ ಆ ಪ್ರಯತ್ನದಿಂದ ಆಗಿರಬೇಕು. ಈಗ ಮೀಸಲಾತಿದು 15ರ ಒಳಗೇನೆ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ರಿ. ಸರ್ಕಾರವಾಗೇ ನೀವು ಕಾನೂನು ಪಾಲಿಸಬೇಕು ಅಂತೇಳಿ. ಇಂಥವ್ರಿಗೆಲ್ಲ ಕಾನೂನು ಭಯನೇ ಇಲ್ವಲ್ಲ ಸರ್? ಈಗ ಅಲ್ಲ, ನಾವು ಕೂಡ ಅಲ್ಲಿ ಬೀದಿಗೆ ಬರಲಿಲ್ಲ. ನಮ್ಮ ಪಕ್ಷದವರು ನರೇಗಾ ವಿಚಾರದಲ್ಲಿ ಮಾಡುವಂಥ ಸಂದರ್ಭದಲ್ಲೂ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಭಾಷಣ ಮಾಡಿ ಅಲ್ಲಿ ಒಂದಷ್ಟು ಜನ ಸ್ಪಿಲ್ ಓವರ್ ಆಗಿದ್ದ ಅಷ್ಟೇ ಬಿಟ್ಟರೆ ಅದನ್ನು ನಾವು ಬೀದಿಗೆ ತೊಗೊಂಡು ಬರಲಿಲ್ಲ. ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಅಲ್ವಾ, ಅವರು ಅದನ್ನು ಪಾಲಿಸಬೇಕು. ಆಮೇಲೆ SIR ಮಾಡುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರೇ ಬಂದಿದ್ದರು. ಅವರಿಗೂ ಕೂಡ ನಾವು ಇಲ್ಲ ನೀವು ಮಾಡಿಕೊಡೋದು, ಪ್ರೊಸೆಷನ್ ಮಾಡಿಕೊಡೋದು ಅಂತ ಮಾನ್ಯ ರಾಹುಲ್ ಗಾಂಧಿಯವರಿಗೂ ನಾವು ಹೇಳಿ ಆಮೇಲೆ ಅವರು ಕಾರ್ನಲ್ಲಿ ವೆಹಿಕಲಲ್ಲಿ ಹೋಗಿ ಎಲೆಕ್ಷನ್ ಕಮಿಷನ್ಗೆ ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಹೋದರು. ಇದರಿಂದ ಕಠಿಣವಾಗಿ ನಾವು ಇದನ್ನು ಪಾಲಿಸ್ತೀವಿ. ಕಾಂಗ್ರೆಸ್ ಶಾಸಕರಿಗೆ ಇದ್ರ ಅರಿವಿರ್ಲಿಲ್ವಲ್ಲ ಸರ್? ಅವರೇ ಪಾದಯಾತ್ರೆ ನಾವು ಅದನ್ನು ಬಹಳ ಕಠಿಣವಾಗಿ ಪಾಲಿಸ್ತೀವಿ. ಈಗ